ಅಕ್ಸೆಪ್ಟ್ ಮಾಡ್ತೀರಾ ಗಿರೀಶ್ ಲಿಂಗಣ್ಣ ಸರ್ ಇದನ್ನ? ಖಂಡಿತ ಸರ್, ಬಿಕಾಸ್ ವಾಟ್ ಈ ಟೋಲ್ಡ್ ಇಸ್ ಕರೆಕ್ಟ್. ದ ಹೋಲ್ ಕಾನ್ಸೆಪ್ಟ್ ಆಫ್ ಪಹಲ್ಗಾಮ್ ಅಟ್ಯಾಕ್ ವಾಸ್ ಫಾರ್ ಇಸ್ ಸರ್ವೈವಲ್ ಅಷ್ಟೇ. ಅವ್ನು ಸರ್ವೈವ್ ಆಗಬೇಕಾಗಿತ್ತು. ಅಕ್ಟೋಬರಲ್ಲಿ ಅವ್ನು ರಿಟೈರ್ಮೆಂಟ್ 2022 ಆಗಿದ್ದ, ಎಕ್ಸ್ಟೆನ್ಷನ್ ಮೇಲಿದ್ದ, ಈಗ ಅಕ್ಟೋಬರಲ್ಲಿ ರಿಟೈರ್ಮೆಂಟ್. ಸೊ ಈ ವಾಂಟ್ಸ್ ಟು ಕೀಪ್ ಹಿಮ್ಸೆಲ್ಫ್ ಸೇಫ್. ಎಸ್, ಅದಕ್ಕೆ ಅವ್ನು ಅಟ್ಯಾಕ್ ಮಾಡಲೇಬೇಕು, ಅವ್ನು ಕಾಯೋಕ್ಕಾಗಲ್ಲ. ಇನ್ನೊಂದು ಟೆರರಿಸ್ಟ್ ಅಟ್ಯಾಕ್ ಮಾಡಿ ಇದು ಮಾಡಿ ಅದು ಮಾಡಿ, ಈ ಡಸಂಟ್ ಹ್ಯಾವ್ ದ ಟೈಮ್. ಜೊತೆಯಲ್ಲಿ ಒಂದು ಆರ್ಮಿ ಒಳಗಡೆನೆ ಅವ್ನು ಅಗೇನ್ಸ್ಟ್ ಇದೆ, ಪ್ಲಸ್ ಪೀಪಲ್ ಆರ್ ಅಗೇನ್ಸ್ಟ್ ಹಿಮ್. ಬಿಕಾಸ್ ಇಮ್ರಾನ್ ಖಾನ್ನ ಒಳಗೆ ಹಾಕಿದ್ದು ಟೋಟಲಿ ಪೀಪಲ್ ಆರ್ ಅಗೇನ್ಸ್ಟ್ ಹಿಮ್. ಆ ವ್ಯವಸ್ಥೆನೇ ಹಾಳು ಮಾಡಿಬಿಟ್ಟ, ಎಲೆಕ್ಷನ್ ವ್ಯವಸ್ಥೆನೇ ಹಾಳು ಮಾಡಿ ಇವ್ನು ಶಾಬಾಜ್ನ ಕೂಡಿಸ್ತಾ ತಗೊಂಬಂದು. ಸೊ ಈವನ್ ಪೀಪಲ್ ಆರ್ ಅಗೇನ್ಸ್ಟ್ ಹಿಮ್. ಸೊ ಇಷ್ಟೆಲ್ಲ ಎನಿಮೀಸ್ ಮಧ್ಯೆ ಈ ಹ್ಯಾಸ್ ಟು ಶೋ ದಟ್ ಈ ಹ್ಯಾಸ್ ಸರ್ವೈವ್ಡ್ ಈವನ್ ದಿಸ್ ಟೈಪ್ ಆಫ್ ಇದು ಅಂತ. ಸೊ ಈ ವಿಲ್ ಡೂ ಆನ್ ಅಟ್ಯಾಕ್. ಲಾಸ್ಟ್ ಟೈಮು ಮಾಡಿದ್ರಲ್ಲ, ದೇ ಯೂಸ್ ದ ಮಿಸೈಲ್ ಆಲ್ಸೋ ಟು ಪುಟ್ ದಟ್ MiG-21 ಅಮ್ರಾಮ್ ಮಿಸೈಲ್ ಯೂಸ್ ಮಾಡಿ ನಮ್ದೊಂದು ಪಾರ್ಟ್ ಸಿಕ್ತು ಅಂತ ಟಿ ವಿಲೆಲ್ಲ ತೋರಿಸಿದ್ವಲ್ಲ, ದ ಮಿಸೈಲ್ ಪಾರ್ಟ್. ಹೌದು, ಅಡ್ವಾನ್ಸ್ ಮಿಸೈಲ್, ಏರ್ ಟು ಏರ್ ಮಿಸೈಲ್ ದೇ ಯೂಸ್ಡ್. So this time also he made, definitely he will go for conventional, but what type of missile he will use, what aircraft he will come, nothing is known. Or he will use only drones, ಒಂದು ಹಂಗೊಂದು ವೇಳೆ ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದು ನಿಲ್ಲಲ್ಲ. ಬಟ್ ಎಸ್, ಅವಾಗ ಭಾರತನ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಬಟ್ ಯಾವುದೋ ಸಣ್ಣ ಪುಟ್ಟ ಸ್ಟ್ರಕ್ಚರ್ ಹೊಡೆದ್ಬಿಟ್ಟು ನಾನು ಇಷ್ಟು ಮಾಡಿದೆ ಅದು ಮಾಡಿದೆ ಅವ್ನು ಮೀಡಿಯಾ ನೆರೆಟಿವ್ಗಿದ್ರೆ ಮೇ ಬಿ ವಿ ವಿಲ್ ಜಸ್ಟ್ ಫರ್ಗೆಟ್ ಇಟ್. ಬಟ್ ಏನಾರು ನಮ್ದ್ರಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರು, ನ್ಯಾಷನಲ್ ಸ್ಟ್ರಕ್ಚರ್ ಯಾವ್ದಾದ್ರು ಡಿಸ್ಟ್ರಾಯ್ ಆದರೆ ಡೆಫಿನೆಟ್ಲಿ ದಿಸ್ ವಿಲ್ ಎಸ್ಕಲೇಟ್. ಎಸ್, ಅವರವರ ದೇಶಕ್ಕೆ ಏನು ಸೂಚನೆ ಕೊಡಬೇಕು, ಏನು ಸಂದೇಶ ಕೊಡಬೇಕು ಅದನ್ನು ಅವರು ಕೊಟ್ಟಿದ್ದಾರೆ. ಶಹಬಾಜ್ ಶರೀಫ್ ಸಂಸತ್ತಿನಲ್ಲಿ ಮಾತಾಡ್ತಾ 24 ಗಂಟೆಗಳೊಳಗೆ ಪಾಕಿಸ್ತಾನ ಪ್ರತಿದಾಳಿ ಮಾಡುತ್ತೆ ಅಂತ ಹೇಳಿದ್ರಂತೆ. ಈ ಪ್ರತಿದಾಳಿಯ ಸಾಧ್ಯತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಪ್ರತಿದಾಳಿ ಮಾಡುವುದಾದರೆ ಯಾವುದರ ಮೇಲೆ ಮಾಡ್ತಾರೆ? ಭಾರತೀಯ ಸೇನೆಯನ್ನ ಗುರಿಯಾಗಿಸಿಕೊಂಡ್ರೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಆಹ್ವಾನ ಕೊಟ್ಟಂಗೆ. ನಾಗರಿಕರನ್ನ, ಸೇನೆಯನ್ನ ಗುರಿಯಾಗಿಸಿಕೊಂಡ್ರೆ. ಭಾರತದೊಳಗೆ ಟೆರರ್ ಟ್ರೈನಿಂಗ್ ಕ್ಯಾಂಪ್ಗಳಿಲ್ಲ. ಯಾವುದೋ ಮಸೀದಿನೋ ಮದರಸಾನೋ ಗುರಿ ಮಾಡ್ಕೊಳ್ಳೋದಕ್ಕೆ ಟೆರರ್ ಟ್ರೈನಿಂಗ್ ಕ್ಯಾಂಪ್ಗಳು ಭಾರತದಲ್ಲಿಲ್ಲ. ಹಂಗಿದ್ದ ಮೇಲೆ ಯಾವುದರ ಮೇಲೆ ದಾಳಿ ಮಾಡ್ತಾರೆ? ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಭಾರತದ ಮೇಲೆ ದಾಳಿ. ಶಹಬಾಜ್ ಶರೀಫ್ ಹೇಳಿಕೆ ಇದು. ಪ್ರಶಾಂತ್ ಮತ್ತೊಮ್ಮೆ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ರಾಜೀವ್ ಅವ್ರ ಮಾತನ್ನು ಒಪ್ಕೊಳ್ತೀರಾ? ನಮ್ಮ ಲಾಜಿಕ್ ಅವ್ರ ಮೇಲೆ ಹೇರೋದಕ್ಕಾಗೋದಿಲ್ಲ ಅಂತ? ಅಫ್ಕೋರ್ಸ್, ನೋಡಿ, ನಮ್ಮ ಲಾಜಿಕ್ ಅಲ್ಲಿನ ಸೇನಾ ಮುಖ್ಯಸ್ಥನ ಸ್ಥಿತಿಗತಿ ಏನಿದೆ, ಆತನ ಇಡೀ ಸೇನೆಯ ರಿಲೆವೆನ್ಸ್ ಏನಿದೆ, ಪಾಕಿಸ್ತಾನದ ರಿಲೆವೆನ್ಸ್ ಜಿಯೋಪೊಲಿಟಿಕ್ಸ್ ನಲ್ಲಿ ಏನಿದೆ, ಆ ಕಾರಣದಿಂದ ಈ ಪಹಲ್ಗಾಮ್ ದಾಳಿ ನಡೆದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ರೆ ನನಗನ್ಸುತ್ತೆ ಅಜಿತ್, ನಾನು ಹೇಳಿದ ಅಂದ್ರೆ ಮಾತಿನ ಅರ್ಥ ಏನು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಒಂದ್ ಸಣ್ಣ ದಾಳಿಗಳನ್ನ ನಡೆಸ್ತಕ್ಕಂಥದ್ದು ಒಂದು ಭಾಗ. ಆ ದಾಳಿಯ ತೀವ್ರತೆ ಎಷ್ಟಿರುತ್ತೆ, ಎಲ್ಲಿ ನಡೆಸ್ತಾರೆ, ಎಲ್ಲೋ ಹೋಗಿ ಸಮುದ್ರದಲ್ಲಿ ಬಾಂಬ್ಗಳನ್ನ ಹಾಕ್ತಾರ, ವಿ ಡೋಂಟ್. ಆದ್ರೆ ಈ ಇಡೀ ಒಟ್ಟಾರೆ ಚೈನ್ ಆಫ್ ಇವೆಂಟ್ಸ್ ಅನ್ನ ಗಮನಿಸಿದಾಗ ಪಾಕಿಸ್ತಾನದ ಸೇನೆಯ ರಿಲೆವೆನ್ಸು ಮತ್ತು ಪಾಕಿಸ್ತಾನ್ ಆಸ್ ಎ ಕಂಟ್ರಿ ಅದರ ರಿಲೆವೆನ್ಸು, ಅದನ್ನ ಉಳಿಸ್ಕೊಳ್ಳಿಕ್ಕಾದ್ರೂ ಭಾರತದ ವಿರುದ್ಧ ಅನ್ಕನ್ವೆನ್ಷನಲ್ ವಾರ್ಗಳು ಕಳೆದ 5 ರಿಂದ 7 ವರ್ಷಗಳಲ್ಲಿ ಏನ್ ಕಡಿಮೆ ಆಗಿದ್ವು, ಎಸ್ಪೆಷಲಿ ಪುಲ್ವಾಮಾ ನಂತರ ಏನ್ ಕಡಿಮೆ ಆಗಿದ್ವು, ಅದರ ತೀವ್ರತೆ ಜಾಸ್ತಿ ಆಗಬಹುದು ಅಂತ ಅನ್ಸುತ್ತೆ. ತೀವ್ರತೆ ಕಡಿಮೆ ಆಗ್ಬೋದು. Both are not exclusive. They can complement each other. ಅಷ್ಟೇ ನಂದು. Yes. That is the only thing I would say. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.